ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಯುಗಾದಿ ವರ್ಷ ಭವಿಷ್ಯ 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027 ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವರ್ಷ ಬಹಳ ವಿಶೇಷವಾಗಿ ಯಾವ ರೀತಿ ಕಟಕ ರಾಶಿಯವರಿಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಇದು ಶ್ರೀ ಪರಾಭವನಾಮ ಸಂವತ್ಸರ, ಚಾಂದ್ರಮಾನ ಯುಗಾದಿ ಹಬ್ಬ 19 ಮಾರ್ಚ್ 2026 ಗುರುವಾರ. ಸೌರಮಾನ ಯುಗಾದಿ ಹಬ್ಬ ಕೆಲವರು ಆಚರಣೆ ಮಾಡ್ತಾರೆ. ಸೂರ್ಯನು ಮೇಷರಾಶಿಗೆ ಪ್ರವೇಶ ಆಗುವಂತಹ ಕಾಲ 14/4/2026 ಮಂಗಳವಾರ ಯುಗಾದಿ ಹಬ್ಬವನ್ನು ನೀವು ಆಚರಿಸಿ. ಬೇವು ಬೆಲ್ಲ ಸೇವನೆ ಮಾಡುವಂಥ ಹಬ್ಬ. ಬೇವು ಅಂದಾಗ ಕಹಿ, ಬೆಲ್ಲ ಅಂದಾಗ ಸಿಹಿ. ಜೀವನದಲ್ಲಿ ಸುಖ ದುಃಖ ಎಲ್ಲ ಬರುತ್ತೆ. ಮಳೆ ಚಳಿ ಬೇಸಿಗೆ ಎಲ್ಲ ಬರುತ್ತೆ. ಎಲ್ಲವನ್ನ ಸಹಿಸ್ಕೊಂಡು ಹೋಗ್ಬೇಕು. ಅದೇ ಯುಗಾದಿ ಹಬ್ಬದ ರಹಸ್ಯ. ಅದು ನಮ್ಮ ಜೀವನದಲ್ಲಿ ತಿಳ್ಕೋಬೇಕು. ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಕ್ಕೋದು, ಹಾಗೆ ಮಾಡಿಕೊಳ್ಳದೆ ಯಾವಾಗಲೂ ಕೂಡ ನೀವು ಸುಖವಾಗಿರಿ ಅಂತ ಬಯಸ್ತಾ, ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ, ಒಳ್ಳೆ ಮಳೆಯಾಗತ್ತೆ, ರೋಗ ಬಾಧೆಗಳು ಕೂಡ ಇರುತ್ತೆ. ಈ ವರ್ಷದಲ್ಲಿ ರಾಜಗ್ರಹ ಬಂದು ಗುರುಗ್ರಹ, ಮಂತ್ರಿ ಬಂದು ಕುಜಗ್ರಹ, ಸೇನಾಧಿಪತಿ ಚಂದ್ರ. ರಾಜಗ್ರಹ ಗುರು ಆಗಿರೋದ್ರಿಂದ ನ್ಯಾಯ ನೀತಿ ಧರ್ಮವಾಗಿ ಯಾರು ನಡ್ಕೊಂಡು ಹೋಗ್ತೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಮಂತ್ರಿಗ್ರಹ ಕುಜ ಆಗಿರೋದ್ರಿಂದ ಅಗ್ನಿ ಅವಘಡಗಳು ಅಥವಾ ಅಗ್ನಿ ಭಯ, ಯುದ್ಧ ಭಯ ಈ ವರ್ಷನೂ ಕೂಡ ಇರುತ್ತೆ. ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ, ಹಾಲು ಚೆನ್ನಾಗಿ ಉತ್ಪನ್ನ ಆಗುತ್ತೆ. ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ಆದಾಯ 8, ವ್ಯಯ 2. ನೀವು ಕಟಕ ರಾಶಿ ಅನ್ನೋದಕ್ಕೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿದ್ರೆ ಪುನರ್ವಸು ನಕ್ಷತ್ರ 4, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ ಆಗಿದ್ರೆ ನೀವೆಲ್ಲ ಕಟಕ ರಾಶಿ ಜಾತಕರು. ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋವಂಥವ್ರು, ನಿಮ್ಮ ಹೆಸರು ಹಿ ಅಕ್ಷರ ಹಿಮ, ಹೂ ಅಕ್ಷರ, ಹೇ ಅಕ್ಷರ, ಹೇಮ, ಹೋ ಅಕ್ಷರ ಅಥವಾ ಡ, ಡಿ, ಡು, ಡೇ ಅಥವಾ ಡು ಅಕ್ಷರದಿಂದ ನಿಮ್ಮ ಹೆಸರು ಆರಂಭವಾದರೆ ನೀವೆಲ್ಲ ಕೂಡ ಕಟಕ ರಾಶಿ ಜಾತಕರು. ನಿಮಗೆ ಶುಭ ವರ್ಣ ಬಂದು ಬಿಳಿ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ. ಈ 3 ಬಣ್ಣಗಳು ಈ ವರ್ಷ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. ನಿಮಗೆ ಶುಭ ಸಂಖ್ಯೆ 2, 3 ಮತ್ತು 9. ಈ ವರ್ಷ ನಿಮಗೆ ಶುಭವಾದಂತಹ ದಿಕ್ಕು ವಾಯುವ್ಯ ದಿಕ್ಕು. ಹಾಗಾದರೆ ಕಟಕ ರಾಶಿಯವರಿಗೆ ಫಲಾನುಫಲ ಹೇಳಬೇಕಾದ್ರೆ ವರ್ಷ ಭವಿಷ್ಯವನ್ನು, ಯುಗಾದಿ ವರ್ಷ ಭವಿಷ್ಯ ಮುಂದಿನ ವರ್ಷ 6 ಏಪ್ರಿಲ್ 2027ರವರೆಗೂ ಭವಿಷ್ಯವನ್ನು ನಾನು ತಿಳಿಸ್ತಾ ಇರೋದ್ರಿಂದ ನೀವು ತಿಳ್ಕೋಬೇಕು. ವರ್ಷ ಭವಿಷ್ಯ ಹೇಳಬೇಕಾದ್ರೆ ಶನಿ ಬಹಳ ಮುಖ್ಯ, ಗುರು ಬಹಳ ಮುಖ್ಯ, ರಾಹುಕೇತುಗಳು ಇವರು ದೀರ್ಘಕಾಲದವರೆಗೂ ತಮ್ಮ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತಾರೆ. ಈಗ ಚಂದ್ರ, ಶುಕ್ರ, ಬುಧ, ಮಂಗಳ ಗ್ರಹಗಳು ತಿಂಗಳ ಭವಿಷ್ಯದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅವರ ಫಲಾನುಫಲ ಕಮ್ಮಿ ದಿನ ಇರುತ್ತೆ. 20 ದಿವಸ, 25 ದಿವಸ, 30 ದಿವಸ, 40 ದಿವಸ ಅವರ ಫಲಗಳು ಪ್ರಾಪ್ತಿಯಾಗುತ್ತೆ. ಶನಿ, ರಾಹು, ಗುರು ಇವೆಲ್ಲ ವರ್ಷಗಟ್ಟಲೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಆದ್ದರಿಂದ ಕಟಕ ರಾಶಿ ಜಾತಕರಿಗೆ ಈಗ ಗುರು ನಿಮ್ಮ ಜನ್ಮ ರಾಶಿಗೆ ಬಂದಾಗ ಗುರು ಉಚ್ಚನಾಗ್ತಾನೆ. ಗುರು ಈಗ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅತಿಚಾರಿ ಗುರು ಆಗಿರೋದ್ರಿಂದ ಈ ವರ್ಷ 3 ರಾಶಿಗಳನ್ನು ಸಂಚಾರ ಆಗ್ತಾನೆ. ಮಿಥುನ ರಾಶಿ ಮತ್ತು ನಿಮ್ಮ ಜನ್ಮ ರಾಶಿಯಾದಂಥ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯನ್ನು ಈ ವರ್ಷ ಪ್ರವೇಶ ಆಗ್ತಾನೆ. ಹಾಗಾದರೆ ಕರ್ಕಾಟಕ ರಾಶಿ ಜಾತಕರಿಗೆ ಶನಿ ವರ್ಷ ಪೂರ್ತಿ ಈಗ ಮೀನ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಅಷ್ಟಮ ರಾಹು ಅಷ್ಟಮದಲ್ಲೇ ಇರ್ತಾನೆ. 5 ಡಿಸೆಂಬರ್ 2026ವರೆಗೂ ನಿಮ್ಮ ಭಾಗ್ಯ ಭಾವದಲ್ಲಿ ಶನಿ ಸಂಚಾರ ಆಗ್ತಾನೆ. ಗುರು ಈಗ ವ್ಯಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಹಾಗಾದರೆ ಗುರು ವ್ಯಯ ಭಾವದಲ್ಲಿದ್ದಾಗಲೂ ನಿಮಗೆ ಶುಭ ಫಲ ಕೊಡಲ್ಲ. ನಿಮ್ಮ ಜನ್ಮ ರಾಶಿಗೆ ಗುರು ಸಂಚಾರ ಆಗಿ ಗುರು ಉಚ್ಚನಾದರೂ ಕೂಡ ನಿಮಗೆ ಶುಭ ಫಲಗಳನ್ನು ಕೊಡಲ್ಲ. ಗುರು ನಿಮಗೆ ಶುಭ ಫಲ ಕೊಡಬೇಕಾದ್ರೆ ಈ ವರ್ಷ 31 ಅಕ್ಟೋಬರ್
2026ರ ನಂತರ 24 ಜನವರಿ 2027ರವರೆಗೂ ನಿಮಗೆ ಗುರುಬಲ ಆರಂಭ ಆಗುತ್ತೆ. ಈ ವರ್ಷ ಪೂರ್ತಿ ಅಂದರೆ ಅಕ್ಟೋಬರ್ವರೆಗೂ ನಿಮಗೆ ಕಟಕ ರಾಶಿಯವರಿಗೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಜಾಗ್ರತೆಯನ್ನು ನೀವು ವಹಿಸಬೇಕು. ಹಾಗಾದರೆ ಕಟಕ ರಾಶಿಯವರಿಗೆ ಯಾವಾಗಲೂ ಕೆಟ್ಟದೇ ಹೇಳ್ತೀರಾ ಗುರುಜಿ ಅಂತ ಹೇಳ್ಬೇಡಿ. ಯಾಕೆಂದರೆ ನಾನು ಗ್ರಹಗಳ ಆಧಾರದ ಮೇಲೆ ನಿಮಗೆ ಭವಿಷ್ಯವನ್ನು ಹೇಳುವಂಥದ್ದು. ನನ್ನ ಬಾಯಿಂದ ನಾನಾಗಿ ನಿಮಗೆ ಕಟಕ ರಾಶಿಯವರಿಗೆ ಕೆಟ್ಟದಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಹೇಳುವಂತಹ ಭವಿಷ್ಯ ಅಲ್ಲ. ನಿಮಗೆ ಒಳ್ಳೆಯದಾಗೋದಕ್ಕೆ ನಾನು ಬೇಸ್ ಹೇಳ್ತಾ ಇದ್ದೀನಿ. ಗುರು ನಿಮಗೆ ಸಿಂಹ ರಾಶಿಗೆ ಬರುವಂತಹ ಸಮಯ ಬಂದು 31/10/2025ರ ನಂತರ ನಿಮಗೆ ಖಂಡಿತವಾಗ್ಲೂ ಗುರು ಶುಭ ಫಲಗಳನ್ನು ಕೊಡ್ತಾನೆ. ಈಗ ಕೆಟ್ಟ ವ್ಯವಹಾರಗಳಿಂದ ಬಹಳ ಎಚ್ಚರವಾಗಿರಿ. ಮೂರ್ಖ ಜನರಿಂದ ತೊಂದರೆಗಳಾಗ್ಬೋದು. ಆಕಸ್ಮಿಕವಾಗಿ ದುರ್ಘಟನೆಗಳಿಗೆ ನೀವು ಸಿಕ್ಕಿಕೊಳ್ಳುವಂತಹ ಸಾಧ್ಯತೆಗಳುಂಟು. ವಿವೇಚನೆ ಇಲ್ಲದೆ ಧನನಷ್ಟ ಮಾಡಿಕೊಳ್ತೀರಿ. ಸ್ಥಿರಾಸ್ತಿ ಮಾರಾಟ ಮಾಡುವಾಗ ತೊಂದರೆಗಳಿಗೆ ಸಿಲುಕಿ ನಷ್ಟವನ್ನು ಅನುಭವಿಸ್ತೀರಿ. ನಿಮಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಕಂಡು ಬರ್ತಾ ಇದೆ. ಮತ್ತು ಈ ವರ್ಷ ನಿಮ್ಮ ಜನ್ಮ ರಾಶಿಗೆ ಗುರು ಸಂಚಾರ ಆಗೋದ್ರಿಂದ ಕೆಲವರು ಅಂತಸ್ತನ್ನು ಕಳೆದುಕೊಳ್ಳಬಹುದು, ಅಪಮಾನಗಳಾಗ್ಬೋದು, ಭಯ ಜಾಸ್ತಿ ಆಗುವ ಸಾಧ್ಯತೆ, ಏನಾದರೂ ಶಿಕ್ಷೆಗಳನ್ನು ಅನುಭವಿಸುವಂಥದ್ದು, ಕಾನೂನನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ ಇಲ್ಲ ಅಂದರೆ ಜ್ಞಾನವನ್ನು ಬುದ್ಧಿ ಎಲ್ಲ ಕಳ್ಕೊಳ್ತೀರಾ. ಅಧಿಕ ಧನವ್ಯಯ ಆಗುತ್ತೆ, ಶತ್ರುಗಳ ಕಾಟ ಉಂಟಾಗುತ್ತೆ, ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಉಂಟು. ಹಾಗಾದ್ರೆ ಈ ವರ್ಷ ನಮ್ಗೆ ಒಳ್ಳೆಯದೇ ಇಲ್ವಾ ಗುರುಜಿ ಅಂದಾಗ ನಾನು ಹೇಳಿದ್ನಲ್ಲ, 31/10/2026ರ ನಂತರ ಗುರು ನಿಮಗೆ ಮಾನಸಿಕವಾಗಿ ಸುಖ, ದೈಹಿಕವಾಗಿ ಸುಖ ಸಂತೋಷ. ಯಾಕೆಂದರೆ ಗುರು 2ನೇ ಮನೆಯಲ್ಲಿ ಬರ್ತಾನೆ. ಗುರು ಅಂದರೆ ಧನಕಾರಕ, ಗೌರವಕಾರಕ. ಗುರು ಯಾವಾಗ ದ್ವಿತೀಯ ಭಾವದಲ್ಲಿ ಬರ್ತಾನೆ ಆವಾಗ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ. ಉನ್ನತಾಧಿಕಾರ ಯೋಗ ಉಂಟಾಗುತ್ತೆ. ನಿಮ್ಮ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ. ಸಮಾಜ ಸೇವೆ, ಸಮಾಜ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ. ಚಿರಾಸ್ತಿ ಮತ್ತು ಚರಾಸ್ತಿಯಲ್ಲೂ ಕೂಡ ಲಾಭ, ವಾಹನಗಳಿಂದ ಲಾಭ, ಭೂಮಿಯಿಂದ ಲಾಭ. ಏನಾದರೂ ಮರಗಳು ಹಾಕಿರ್ತೀರಿ, ಆ ಮರಗಳಿಂದನೂ ಕೂಡ ನಿಮಗೆ ಲಾಭ. ಈ ರೀತಿ ಉತ್ತಮವಾದ ಕಾಲ ಅಕ್ಟೋಬರ್, ಈ ವರ್ಷ ಅಕ್ಟೋಬರ್ವರೆಗೂ ನೀವು 31ನೇ ತಾರೀಕು ಅಕ್ಟೋಬರ್ವರೆಗೂ ಕಾಯಬೇಕಾಗತ್ತೆ. ಅಲ್ಲಿವರೆಗೂ ಗುರು ನಿಮಗೆ ಶುಭ ಫಲಗಳನ್ನು ಕೊಡಲ್ಲ. ಶನಿ ಈ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿರೋದ್ರಿಂದ ಶನಿ ಕಾಟ ಭಾಗ್ಯ ಭಾವದಲ್ಲಿರೋದ್ರಿಂದ ಶನಿ ನಿಮಗೆ ನೆಗೆಟಿವ್ ಎಫೆಕ್ಟನ್ನು ಕೊಡ್ತಾನೆ. ಏನು ಅಂದರೆ ದುಃಖಕರವಾದಂತಹ ಪ್ರಸಂಗಗಳು ಉಂಟಾಗುತ್ತೆ, ಶತ್ರುಗಳನ್ನು ತೊಂದರೆಗಳು ಉಂಟಾಗುತ್ತೆ, ಸ್ನೇಹಿತರು ಸಹೋದರರಿಂದ ಮಾನಸಿಕ ವೇದನೆ ಉಂಟಾಗುತ್ತೆ, ಆದಾಯದಲ್ಲಿ ಕಡಿತವಾಗುತ್ತೆ. ಬಹಳ ಎಚ್ಚರ. ಗುರಿ ಇಲ್ಲದ ಪ್ರಯಾಣಗಳು, ಅನಾವಶ್ಯಕ ಖರ್ಚು ಉಂಟಾಗುವಂಥ ಸಾಧ್ಯತೆಗಳಿದೆ. ಕಟಕ ರಾಶಿ ಜಾತಕರಿಗೆ ರಾಹು 5 ಡಿಸೆಂಬರ್ 2026ವರೆಗೂ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ರಾಹು ಕೂಡ ಅಷ್ಟಮ ಶನಿಯಂತೆ ಫಲ ಕೊಡ್ತಾನೆ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ನಿಮಗಿನ್ನು ಅಷ್ಟಮ ಶನಿ ಕಾಟದಂತೆಯೇ ಅಪಾಯ ಇರುತ್ತೆ. ನೀಚ ಜನರ ಜೊತೆ ಸೇರಬೇಡಿ. ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಎಚ್ಚರವಾಗಿರ್ರಿ, ಇಲ್ಲ ಅಂದರೆ ತನ್ನಷ್ಟವನ್ನು ಮಾಡ್ಕೊತೀರಿ. ವಿಷ ಜಂತುಗಳ ಕಡಿತಕ್ಕೆ ಒಳಗಾಗುವಂಥದ್ದು. ಯಾರು ಕಾಡಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ, ರೈತರುಗಳು ಬಹಳ ಎಚ್ಚರವಾಗಿ ಇರಬೇಕು. ಮತ್ತೆ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಆಯುಷ್ಯಗೆ ತೊಂದರೆ ಉಂಟಾಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಆಯುಷ್ಯಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಕಟಕ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೊತೀರಿ ಅಂದಾಗ, ನೀವು ಶಿವ ಭಕ್ತರಾಗಿದ್ದರೆ ಶಿವನ ಪೂಜೆ ಮಾಡಿ. ಶಿವ ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ, ಇಲ್ಲ ನಿಮ್ಗೆ ಇಷ್ಟವಾದಂಥ ದೇವರು ಯಾರೇ ಆಗಿರಲಿ ಏಕಾಗ್ರತೆ ಮಾಡಿ ನಿಮಗೆ ಇಷ್ಟವಾದಂಥ ದೇವರನ್ನೇ ನೀವು ಪ್ರಾರ್ಥನೆ ಕೂಡ ಮಾಡ್ಬೋದು. ಶಿವನಿಗೆ ಹಸುವಿನ ಹಾಲಿನಿಂದ
ಆಗಾಗ ಈ ವರ್ಷ ಕ್ಷೀರಾಭಿಷೇಕ ಮಾಡಿಸ್ತಾ ಹೋಗಿ. ಆಗ ಗ್ರಹಗಳು ಸ್ವಲ್ಪ ಶಾಂತಿಯನ್ನು ಹೊಂದುತ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಕೂಡ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಮಸ್ಕಾರ.